ಇಲ್ಲ. ಓಕೆ ಇರಲಿ ಸರ್, ಕಾಣೋದಿಲ್ಲ. ಪ್ರತಿ ಸಲ ವೋಟ್ ಹಾಕಬೇಕಾದ್ರೂ ಕಳೆದ 5 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನೇನು ನಡೆದಿದೆ, ಏನೇನು ಪ್ರಗತಿ ಆಗಿದೆ, ಬರೋ 5 ವರ್ಷದಲ್ಲಿ ಏನೇನು ನಮಗೆ ಕನಸಿದೆ, ಆ ಕನಸನ್ನ ಎಂಥ ನಾಯಕರು ಬಂದು ನೆರವೇರಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿಬಿಟ್ಟು ನಮ್ಮೊಳಗಡೆ ಒಂದು ತರ್ಕ, ಆಮೇಲೆ ನಮ್ಮ ಪರಿಚಯಸ್ಥರ ಮಧ್ಯದಲ್ಲಿ ನಮ್ಮ ಪೊಲಿಟಿಕಲಿ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರ ಜೊತೆ ಒಂದು ಸ್ವಲ್ಪ ತರ್ಕ ಮಾಡಿ, ನಾನು ಜಾಸ್ತಿ ಪೊಲಿಟಿಕ್ಸಲ್ಲಿ ಇಲ್ಲ, ಬಟ್ ಯಾರು ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ಸ್ ಎಲ್ಲ ಮಾಡಿ ಒಂದು ಡಿಸಿಷನ್ಗೆ ಬಂದು ವೋಟ್ ಹಾಕ್ತೀವಿ. ಅದು ಪ್ರತಿ ಸಲ ಏನು ಒಂದೇ ಪಕ್ಷಕ್ಕೆ ಇರಬೇಕಾಗಿಲ್ಲ. ಐ ಥಿಂಕ್ ನಾವು ಒಳ್ಳೊಳ್ಳೆ ನಾಯಕರುಗಳನ್ನು ಸೆಲೆಕ್ಟ್ ಮಾಡಬೇಕು ಲೋಕಲಿ ಆ್ಯಂಡ್ ನಮ್ಮ ದೇಶನ ಯಾರು ನಡ್ಸ್ಕೊಂಡು ಹೋಗ್ತಾರೆ ಅಂಥ ನಾಯಕರು ಒಟ್ಟಿನಲ್ಲಿ ಕೊನೆಗೆ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕಷ್ಟೆ. ಬೆಂಗಳೂರಿಂದ ಯಾವಾಗ ಬಂದರೆ ಟ್ರಾವೆಲ್ ಮಾಡಿ? ನಾನು ನಿನ್ನೆ ನೈಟ್ ಬಂದೆ. ಆ್ಯಕ್ಚುಲಿ ನಾನು ಇನ್ನೂ ನಂದು ವೋಟಿಂಗ್ ಇಲ್ಲೇ ಇರೋದು ಬೆಂಗಳೂರಲ್ಲಾದ್ರೂ ಕಳೆದ ಎಷ್ಟೊಂದು ಆಲ್ಮೋಸ್ಟ್ 18 ವರ್ಷ ಆಯ್ತು ಈಗ ಬೆಂಗಳೂರಿಗೆ ಹೋಗಿ. 22 ವರ್ಷ ಊರಲ್ಲಿದ್ದೆ, 18 ವರ್ಷ ಬೆಂಗಳೂರು, ಆಲ್ಮೋಸ್ಟ್ ಸೇಮ್ ಆಯಿತು. ಆದರೂ ವೋಟಿಂಗಿಗೆ ಇಲ್ಲಿಗೆ ಬರ್ತೀನಿ, ಯಾಕಂದರೆ ಅದೊಂದು ಒಂಥರ ಜವಾಬ್ದಾರಿ ಥರ. ಒಂದು ನಾವು ಹುಟ್ಟಿ ಬೆಳೆದಿರುವಂತಹ ಊರು, ಇನ್ನೊಂದು ವೋಟ್ಗೋಸ್ಕರ ಬೆಂಗಳೂರಿಂದ ಇಲ್ಲಿಗೆ ಬರೋದಿದೆಯಲ್ಲ ಪ್ರತಿ ಸಲ. ಹಾಂ, ನನಗೂ ಒಂದು ದೇಶದ ಬಗ್ಗೆ ಒಂದೇನೋ ಜವಾಬ್ದಾರಿ ಇದೆ ಅನ್ನೋದು ಒಂದು ನನಗೂ ನೆನಪು ಮಾಡಿಸುತ್ತೆ. ಆಮೇಲೆ ಮೋಸ್ಟ್ಲಿ ನಾನು ಬರೋದು ನೋಡಿ ಇನ್ನೊಂದು 4 ಜನರಿಗೂ ಅದು ಇನ್ಸ್ಪೈರ್ ಆಗ್ಬೋದು ಅನ್ನೋದೊಂದು ನನ್ನ ನಂಬಿಕೆ. ಸಿಟಿಯಲ್ಲಿ ಕಮ್ಮಿ ಆಗ್ತದೆ ಪರ್ಸೆಂಟೇಜ್ ಬೆಂಗಳೂರಲ್ಲೇ, ಬಟ್ ಹಳ್ಳಿಗೆ ಕಂಪೇರ್ ಮಾಡಿದ್ರೆ ಅರ್ಧಕ್ಕರ್ಧ. ಏನು ಹೇಳ್ತೀರಿ ಸಿಟಿ? ಅಂದರೆ ಸಿಟಿ ಜನರಿಗೆ ಅವ್ರದ್ದೇ ಆದ ತುಂಬ ಲೈಫಲ್ಲಿ ತುಂಬ ಗೋಳುಗಳಿರುತ್ತಲ್ಲ. ಮೋಸ್ಟ್ಲಿ ಈ ರೆಸ್ಪಾನ್ಸಿಬಿಲಿಟಿಗಿಂತ ಈ ರೆಸ್ಪಾನ್ಸಿಬಿಲಿಟಿನ ತಗೊಳಕ್ಕೆ ಅಂದರೆ ಯೋಚನೆ ಅಂತಲ್ಲ, ಬಟ್ ಬೇರೆ ಕಷ್ಟಗಳೆಲ್ಲ ಮುಳುಗೋಗಿರ್ತಾರೆ. ಹಳ್ಳಿ ಜನರಿಗೆ ಸ್ವಲ್ಪ ಏನೋ ಆ ವಿಷಯದಲ್ಲಿ ನೀವು ನೋಡಕ್ಕೆ ಹೋದ್ರೆ ಐ ಥಿಂಕ್ ಸ್ವಲ್ಪ ಜಾಸ್ತಿ ಪೀಸ್ ಆಫ್ ಮೈಂಡ್ ಇರ್ಬೋದು ಸಿಟಿ ಅವ್ರಿಗಿಂತ. ಆ್ಯಂಡ್ ಬಟ್ ಅದು ಎಲ್ಲಕ್ಕಿಂತ ಜಾಸ್ತಿ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಟು ಟೇಕ್ ದಿಸ್ ಆಸ್ ದೇರ್ ರೆಸ್ಪಾನ್ಸಿಬಿಲಿಟಿ. ಪ್ರತಿ ಸಲ ವೋಟ್ ಹಾಕೋದಂತೂ ನಾವು ಐ ಥಿಂಕ್ ಆ ರೆಸ್ಪಾನ್ಸಿಬಿಲಿಟಿನ ನಾವು ಯಾರು ಹಿಂಜರಿಯೋಂಗಿಲ್ಲ. ಯಾಕಂದ್ರೆ ಆಮೇಲೆ ಏನೋ ಕಂಪ್ಲೇಂಟ್ ಮಾಡೋಂಗಿಲ್ಲ ನಾವು, ಏನೋ ಹಿಂಗಾಯ್ತು ಹಂಗಾಯ್ತು ಅಂತ. ಕೇಜ್ರಿವಾಲ್ ಸ್ವಾಮಿ ಮಾತಾಡ್ತಾ ಹೇಳಿದ್ರು ವೋಟಿಂಗ್ ಕಡ್ಡಾಯ ಮಾಡಬೇಕು ಅಂತ. ಕಂಪಲ್ಸರಿ ಹೌದು, ಡೆಫಿನೆಟ್ಲಿ. ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಥಾಟ್. ಬಟ್ ಅದನ್ನು ಅಂದರೆ ಇಂಪ್ಲಿಕೇಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂತಂದರೆ 100% ವೋಟಿಂಗ್ ಅಂತಂದರೆ ಹೆಂಗೆ, ಹೌ ಡು ಯು ಗೆಟ್ ಪೀಪಲ್ ಟು ದ ಬೂತ್? ಇಟ್ಸ್ ಅ ಟಫ್ ಟಾಸ್ಕ್, ಬಟ್ ಡೆಫಿನೆಟ್ಲಿ ಇವತ್ತಲ್ಲ ಅಂತಂದರೆ ಅಟ್ಲೀಸ್ಟ್ ಮುಂದೆ ಹೋಗಿ 5-10 years ಅಲ್ಲಿ ಅಂದರೆ ಇಂಟರ್ನೆಟ್ ಇಸ್ ಗೋಯಿಂಗ್ ಟು ಬಿ ಫ್ರೀಲಿ ಅವೈಲೇಬಲ್ ಆ್ಯಂಡ್ ಪ್ರಾಬ್ಲಿ ಇಂಟರ್ನೆಟ್ ಥ್ರೂನೇ ಪ್ರತಿಯೊಬ್ಬರು ವೋಟ್ ಮಾಡುವಂತಹ ಒಂದು ಫೆಸಿಲಿಟಿನೂ ಬರ್ಬೋದು. ಪ್ರತಿಯೊಬ್ಬರು ಬೂತಿಗೆ ಬರಬೇಕಾಗಿಲ್ಲ. ಮೋಸ್ಟ್ಲಿ ಕೆಲವರು ಇಂಟರ್ನೆಟ್ಟಲ್ಲೇ ಮಾಡುವಂತಹ ಒಂದು ಪರಿಸ್ಥಿತಿ ಬರ್ಬೋದು. ಆ ಥರ ಆದಾಗ ಮೋಸ್ಟ್ಲಿ ಇಟ್ ವಿಲ್ ಬಿ ಈಸಿಯರ್. ಅದರ್ವೈಸ್ ಇವಾಗ ಅದು ಸ್ವಲ್ಪ ಐ ಥಿಂಕ್ ಇಂಪ್ಲಿಕೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ. ನೀವು ವೋಟ್ ಹಾಕಿದವರು ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ? 100% ಡೌಟೇ ಇಲ್ಲ. ನೆಕ್ಸ್ಟ್ ವರ್ಷ ಹೇಳ್ತೀನಿ. ಸಿನಿಮಾ ಕೆಲಸ ಏನಾಗ್ತದೆ? ಸಿನಿಮಾ ಕೆಲಸ ಏನಾಗ್ತದೆ? ಇವಾಗ ರಿಚರ್ಡ್ ಆಂಥೋನಿ ಪ್ರೀ ಪ್ರೊಡಕ್ಷನ್ ಶುರು ಆಗಿದೆ. ನಾನು ಆ್ಯಕ್ಚುಲಿ ವೋಟಿಂಗ್ ಅಂತ ಇಲ್ಲಿ ಶಿಫ್ಟ್ ಆದೆ, ಬಟ್ ಪೂರ್ತಿ ಟೀಮ್ ಆ್ಯಕ್ಚುಲಿ ಶಿಫ್ಟ್ ಆಗ್ತಾ ಇದೆ. ನಾಳೆ May 1st ಫುಲ್ ಫ್ಲೆಜ್ ಆಗಿ ನಾವು ಕೆಲಸ ಶುರು ಶೂಟಿಂಗ್ ಆಲ್ಮೋಸ್ಟ್ ಅಂದರೆ ಒಂದು ಡ್ರಾಫ್ಟ್ ಆಗಿದೆ. ನನಗೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಸ್ಕ್ರಿಪ್ಟಲ್ಲಿ, ಬಟ್ ಒಂದು ಡ್ರಾಫ್ಟ್ ಮುಗ್ತಿದೆ. ಅಂದರೆ 50-60% ಶೂಟಿಂಗ್ ನಮಗೆ ವೆಸ್ಟ್ ಕೋಸ್ಟ್ ಬೆಲ್ಟ್, ಉಡುಪಿ ಅಂತಲೇ ಹೇಳಲ್ಲ ನಾನು. ಯಾಕಂದರೆ ನನಗೆ 60s, 70s, 80s ಉಡುಪಿ ರೀಕ್ರಿಯೇಟ್ ಮಾಡಬೇಕು. ದಟ್ ಈಸ್ ನಾಟ್ ಪಾಸಿಬಲ್. ಇವತ್ತು ನಾನು ಲಾಸ್ಟ್ ಟೈಮ್ ನಾನು ಬಂದವನು ಆ್ಯಕ್ಚುಲಿ ಪೂರ್ತಿ ಉಡುಪಿ ಒಮ್ಮೆ ಸುತ್ತಾಡಿದೆ ನಾನು. ಉಳಿದವರು ಕಣ್ಣಂತೆ ಮಾಡಬೇಕಾದ್ರೆ 10 ವರ್ಷ ಹಿಂದೆ ಮಾಡಬೇಕಾದ್ರೂ ಯಾವ ಥರ ಲೊಕೇಶನ್ ಸಿಗ್ತಾ ಇತ್ತು, ಅದು ನಮ್ಗೆ ಇವತ್ತು ಸಿಗಲ್ಲ. ಸೊ 10 ವರ್ಷ ಹಿಂದೆ ಉಳಿದವರು ಕಣ್ಣಂತೆ ಮಾಡಬೇಕಾದ್ರೆ ಎಷ್ಟು ಸುಲಭ ಇತ್ತು ಲೊಕೇಶನ್ ಹುಡುಕೋದು, ಅಷ್ಟು ಸುಲಭ ಅಲ್ಲ. ಸೊ ನಾನು ಸ್ವಲ್ಪ ಇಂಟೀರಿಯರ್ ಹೋಗಬೇಕು. ಮೋಸ್ಟ್ಲಿ ಕೆಲವೊಂದು ಲೊಕೇಶನ್ಗೆ ನಾನು ಕೇರಳಕ್ಕೆ ಹೋಗಬೇಕಾಗಬಹುದು, ಇನ್ನೊಂದು ಕೆಲವೊಂದು ಲೊಕೇಶನ್ಗೆ ಗೋಕರ್ಣವ್ರಿಗೆ ಹೋಗಬೇಕಾಗಬಹುದು, ಇನ್ನೊಂದು ಕೆಲವೊಂದು ಲೊಕೇಶನ್ ಸ್ವಲ್ಪ ವೆಸ್ಟರ್ನ್ ಘಾಟ್ಸ್ ಮೇಲೆ ಹತ್ತಬೇಕಾಗಬಹುದು. ಸೊ ಎಲ್ಲ ನನಗೆ ಲಾಸ್ಟ್ ಟೈಮ್ ಏನಂದ್ರೆ ಉಡುಪಿ ಸರೌಂಡಿಂಗ್ ಅಲ್ಲೇ ಒಂದು ಕಡೆ ನಾನು ಬಂದು ಹಾಲ್ಟ್ ಆದ್ರೆ ಎಲ್ಲಾನು ಒಂದೇ ಕಡೆ ಶೂಟಿಂಗ್ ಮುಗಿಸ್ಬೋದು ತರ ಆವಾಗ ಇತ್ತು. ಬಟ್ ಇವಾಗ ಹಂಗಿಲ್ಲ.
ತುಂಬಾ ಟ್ರಾವೆಲ್ ಮಾಡಬೇಕಾಗುತ್ತೆ. ಉಡುಪಿ ಕಳೆದು ಹೋಗುವ ಮುಂಚೆ ನೀವು ಸರಿ ಹಿಡಿಬೇಕಾ ಅಂತ ಇದೆ. ಹೌದು, ಅಲ್ಲ ಕಳೆದು ಹೋಗೋದು ಅಂತಂದ್ರೆ 60-70s ಉಡುಪಿ ಅಂತ ಕಳೆದೇ ಹೋಗಿದೆ. ಇವಾಗ ಉಡುಪಿ ಸಿಟಿ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ನಂದು ಕಸಿನ್ಸ್ ಎಲ್ಲ ಬಾಂಬೆಯಿಂದ ಬಂದ್ರೆ ಅವರಿಗೆ ಒಂದು ಡಿಫ್ರೆನ್ಸ್ ಕಾಣಿಸೋದು ಅಂತಂದ್ರೆ ಆ ಬಾಂಬೆಯಿಂದ ಮತ್ತೆ ಉಡುಪಿಗೂ ಇವಾಗ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಅಂದ್ರೆ ಮೆಟ್ರೋಪಾಲಿಟನ್ ಸಿಟಿ ಅನ್ನೋ ಡಿಫ್ರೆನ್ಸ್ ಇದೆ ಬಿಟ್ರೆ ಸಿಟಿನೇ ಎಲ್ಲಾನು ಎವ್ರಿಥಿಂಗ್ ಇಸ್ ಅವೈಲೇಬಲ್ ನಾವು. ಲೋಕಲ್ ಆರ್ಟಿಸ್ಟ್ ಏನು ಹೋಪ್ ಇಟ್ಕೋಬಹುದು ನಿಮ್ಮ ಈ ಫಿಲ್ಮಿಗೆ? ಎಲ್ಲ ಲೋಕಲ್ ಆರ್ಟಿಸ್ಟ್ ಟು ಬಿ ಫ್ರಾಂಕ್, ಬೆಂಗಳೂರು ಆರ್ಟಿಸ್ಟ್ಗಳು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಬಂದು ಕೇಳ್ತಾ ಇದ್ದಾರೆ. ಬಟ್ ನನಗೆ ಅವರನ್ನ ಹಾಕೋಕ್ ಆಗಲ್ಲ ಸಿನಿಮಾದಲ್ಲಿ. ಯಾಕಂತಂದ್ರೆ ನಂಗೆ ಉಡುಪಿ ಡೈಲೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಆ ಕನ್ನಡ ಫ್ಲೇವರ್ ಇದೆಯಲ್ಲ ಅದನ್ನ ನೀವು ಬೇರೆ ಎಲ್ಲಿಯವರು ಬಂದು ಅದನ್ನ ಟ್ರೈ ಮಾಡಿದ್ರು ಅದು ಇಮಿಟೇಟ್ ಮಾಡ್ದಂಗೆ ಆಗುತ್ತೆ ಬಿಟ್ರೆ ಅದು ಫ್ರೀ ಫ್ಲೋ ಆಗಿ ರಿಯಲಿಸ್ಟಿಕ್ ಆಗಿ ಬರಲ್ಲ. ಸೊ ನಾನು ಎಲ್ಲ ಪ್ರತಿಯೊಬ್ಬ ಒಂದು ಆರ್ಟಿಸ್ಟ್ ಉಡುಪಿಯವನೇ ಆಗಿರ್ತಾನೆ, ಅಂದ್ರೆ ಈ ಕೋಸ್ಟಲ್ ಬೆಲ್ಟ್ ಅವನೇ ಆಗಿರ್ತಾನೆ. ಯಾವಾಗ ರೆಡಿ ಆಗ್ತದೆ? ನಾನು ರೆಡಿ ಆಗೋದು ನೆಕ್ಸ್ಟ್ ಸರ್ ಕಾಂತಾರ ಶೂಟಿಂಗ್ ಸ್ಟಾರ್ಟ್ ಆಗಿದೆ.